ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಸಿಬ್ಲಿಂಗ್ಸ್ ಸೂಪ್ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ದೇವರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗಬೇಕಾದ್ರೆ ಇನ್ನೂ ಟೈಮ್ ಇದೆಯಲ್ಲ, ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ತಲೆಗೆ ಬಂದಿದ್ದು ವೆಣ್ಕಲ್ ಗುಡ್ಡ. ಇದು ನಮ್ಮೂರಿಗೆ ಹೋಗಬೇಕಾದ್ರೆ ಆನ್ ದಿ ವೇಲೆ ಸಿಗುತ್ತೆ. ಇದು ಜಸ್ಟ್ ನಮ್ಮೂರಿಂದ 2 ಕಿಲೋಮೀಟರ್ ಅಷ್ಟೇ. ವ್ಯೂ ಮಾತ್ರ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಚೆನ್ನಾಗೇ ಇತ್ತು. ಆ್ಯಂಡ್ ಈ ಟೆಂಪಲ್ ಇನ್ನೂ ಫುಲ್ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ, ಬಟ್ ಮುಂದೆಗಡೆ ಜಾಗ ಅಂತೂ ಚೆನ್ನಾಗಿತ್ತು, ಪೀಸಾಗಿತ್ತು. ಇದನ್ನು ನೋಡಿ ನಮ್ಮ ಅಕ್ಕರು ಆರಾಮಾಗಿ ಇಲ್ಲೇ ಮದುವೆ ಆಗ್ಬೋದು, ದುಡ್ಡು ಸೇವ್ ಮಾಡ್ಬೋದು ಅಂತ ಎಲ್ಲ ಮಾತಾಡ್ಕೊಂಡು ಅಳತೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಂಟಿ ನಮಗಿನ್ನ ಜೋಶಲ್ಲಿದ್ದರು, ಮುಂದೆ ಮುಂದೆ ಹೋಗ್ತಾಯಿದ್ರು. ಅವ್ರು ನೋಡಿಕೊಂಡು ನಾವು ಹೋದ್ವಿ. ಯಾಕಂದರೆ ಚಿರತೆಗಳು ಸಮ್ಟೈಮ್ಸ್ ಇರುತ್ತಂತೆ ಇಲ್ಲಿ, ಬಟ್ ಮ್ಯಾಕ್ಸಿಮಮ್ ಇರಲ್ಲ ಇಲ್ಲಿ. ಸೊ ನೀವು ಬರಬೇಕಾದ್ರೆ ಒಬ್ಬೊಬ್ಬರೇ ಅಂತೂ ಬರಬೇಡ್ರಿ, ಒಂದು 5-6 ಜನ ಜೊತೆಗೆ ಬನ್ನಿ. ಹತ್ರದಲ್ಲಿರೋದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ಯಾಕಂದರೆ ನಾವು ಒಂದು ದಿನಕ್ಕೂ ಬಂದೇ ಇಲ್ಲ, ಇದು ನೋಡೇ ಇಲ್ಲ. ಇಲ್ಲಿ ಒಂದು ಚಿಕ್ಕದು ಟೆಂಪಲ್ ಇತ್ತು, ಅದಕ್ಕೆ ಕೈ ಮುಗಿದು ನನ್ನ ತಂಗಿ ಜೊತೆ ಒಂದು ಸೆಲ್ಫಿ ತಗೊಂಡು ಮೆಮೊರೀಸ್ಗೋಸ್ಕರ ಎಲ್ಲರ ಜೊತೆ ಒಂದು ಫೋಟೋ ತೊಗೊಂಡು ಮುಂದೆ ಹೋದ್ವಿ. ನಮ್ಮ ತಮ್ಮರು ಆಲ್ರೆಡಿ ಮೇಲೆ ಹೋಗಿ ವ್ಯೂಸ್ನ ಎಂಜಾಯ್ ಮಾಡ್ತಿದ್ರು. ಅವ್ರ ಜೊತೆ ನಾವು ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ನನಗಿದು ನೋಡಿ ಯಾವ ಥರ ಫೀಲ್ ಆಯ್ತಂದರೆ ದುರ್ಗದ್ದು ಫೋರ್ಟ್ ನೋಡ್ದಂಗೆ ಫೀಲ್ ಆಯಿತು. ವ್ಯೂನ ಎಂಜಾಯ್ ಮಾಡ್ತಿದ್ದಾರೆಲ್ಲ ಕ್ಯಾಮ್ರಾ ನೋಡಿದ ತಕ್ಷಣ ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ನಮ್ಮ ಅಕ್ಕ ಅಂತೂ ಫಸ್ಟ್ ಈ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಕೆಳಗಡೆ ಇಳಿಬೇಕಾದ್ರೆ ನನ್ನ ತಮ್ಮ ಚಾಲೆಂಜ್ ಆಗ್ದ, ಪುಷಪ್ಸ್ ಹೊಡಿದ್ರೆ ನೀನೇನಾದರೂ ಕೊಡಿಸ್ಬೇಕು ನನಗೆ ಅಂತ. ಅವ್ನು ಕೊಟ್ಟಿದ್ದು ಬಿಲ್ಡಪ್ ನೋಡಿ ಎಷ್ಟೋ ಪುಷಪ್ಸ್ ಹೊಡಿತಾನೆ ಅಂತ ಅಂದ್ಕೊಂಡ್ರೆ ಒಂದು 5 ಕೂಡ ಹೊಡಿಲಿಲ್ಲ. ಆಮೇಲೆ ನನ್ನ ತಂಗಿ ಹೇಳಿದ್ಲು, ಈ ಬೆಟ್ಟದಲ್ಲೊಂದು ಸುರಂಗ ಮಾರ್ಗ ಫೇಮಸ್ ಅಂತ. ಆ ಸುರಂಗ ಮಾರ್ಗ ಹುಡಿಕೊಂಡು ಬಂದಾಗ ನಮಗೆ ಬೇರೆ ಪ್ಲೇಸ್ ಸಿಕ್ತು. ಇದು ಸುರಂಗ ಮಾರ್ಗ ಅಲ್ಲ, ಬನ್ನಿ ಸುರಂಗ ಮಾರ್ಗ ನೋಡೋಕೆ ಹೋಗೋಣ. ಇದು ಸುರಂಗ ಮಾರ್ಗ ಮೀನ್ಸ್ ಇಲ್ಲಿ ನಾವು ಹೋದರೆ ಡೈರೆಕ್ಟ್ ದುರ್ಗದ್ದು ಕೋಟೆಗೆ ರೀಚ್ ಆಗ್ತೀವಂತೆ, ಹಂಗಂತ ಹೇಳ್ತಿರೋದು. ಹಳಬ್ರು ಮಾಡ್ಕೊಂಡಿರೋದು ಇದು. ಇವಾಗ ಯಾರೂ ಇಲ್ಲಿ ಹೋಗೋಕ್ಕೆ ಸಾಹಸ ಮಾಡಬೇಡಿ, ಯಾಕಂದರೆ ಬ್ಲಾಕ್ ಆಗಿರಬೇಕು ಈ ಸುರಂಗ ಮಾರ್ಗ. ಈ ಸುರಂಗ ಮಾರ್ಗ ಹೆಂಗಿದೆ ಅಂತ ಎಲ್ಲ ನೋಡಿಕೊಂಡು ಇಲ್ಲೊಂದು ಫೋಟೋಗೆ ಫೋಸ್ ಕೊಟ್ಬಿಟ್ಟು ಸೆಲ್ಫಿ ತಗೊಂಡು ಇನ್ನೇನೆಲ್ಲ ಆಯಿತು. ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಸಖತ್ತಾಗಿದೆ ಅಂತ ನಮ್ಮ ಅಣ್ಣರು ಹೇಳಿದ್ರು. ಅದು ಹೊತ್ತಕ್ಕೆ ಕಷ್ಟ ಇತ್ತು, ಬಟ್ ಹಂಗೂ ಹಿಂಗೂ ಕಷ್ಟಪಟ್ಟು ಹೆಂಗೂ ಬಂದಿದ್ದೀವಿ, ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಮೇಲ್ಗಡೆ ಹತ್ಕೊಂಡು ಕಷ್ಟಪಟ್ಕೊಂಡು ಬಂದ್ವಿ. ಇಲ್ಲೂ ಅದೇ ಸೇಮ್ ವ್ಯೂನ ಎಂಜಾಯ್ ಮಾಡಿಕೊಂಡು ಎಲ್ಲ ಮುಗೀತಲ್ಲಪ್ಪ ಅಂತ ಮನೆ ಕಡೆ ಹೊರಟ್ವಿ. ಕೆಳಗಡೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಆಂಟಿ ಹೊಸ ಪ್ರಯೋಗ ಮಾಡ್ತಾ ಇದ್ರು. ಏನೋ ಈ ಗುಂಡ್ಕಲ್ ಎತ್ಬಿಟ್ಟು ಏನೋ ಬೇಡ್ಕೋತಿದ್ರು. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್, ಇಲ್ಲಿಗೆ ನಾನು ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.